ಪರಿಷತ್ ಸದಸ್ಯರಂತ ಯತೀಂದ್ರ ಸಿದ್ದರಾಮಯ್ಯ ಅವರು ನೇರೋಗರ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಮುಖ್ಯಮಂತ್ರಿಗಳಾಗಿ ಸುದೀರ್ಘ ರಾಜಕಾರಣ ಇವತ್ತು ಸಿದ್ದರಾಮಯ್ಯ ಅಂತ್ಯವಾಗಿದೆ. ಮುಖ್ಯಮಂತ್ರಿಗಳಾಗಿ ಏನು ಹೇಳ್ತೀರಿ ಸರ್? 2 ಬಾರಿ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಕರ್ನಾಟಕದ ರಾಜ್ಯಕ್ಕೆ ಬಹಳಷ್ಟು ಕೊಡುಗೆಗಳನ್ನು ಸಿದ್ದರಾಮಯ್ಯ ಕೊಟ್ಟಿದ್ದಾರೆ. ಬಹಳಷ್ಟು ಜನಪರವಾದ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದಾರೆ. ಮೊದಲನೇ ಬಾರಿ ಮುಖ್ಯಮಂತ್ರಿಯಾಗಿದ್ದಾಗ ಭಾಗಿಗಳ ಸನ್ಮಾನನೆ ಕೊಟ್ಟಿದ್ದರು. ಈಗ ನಮ್ಮ ಕಾಂಗ್ರೆಸ್ ಶಾಸಕರ ಪಕ್ಷದಲ್ಲೂ ಕೂಡ ಕೆ ಸಿ ವೇಣುಗೋಪಾಲ್ ಅವರು ಮಾತನಾಡ್ತಾ 2013-18 ಏನು ಆಡಳಿತ ಇತ್ತು ಅದು ಗೋಲ್ಡನ್ ಏರ್ ಆಫ್ ಕರ್ನಾಟಕ ಅಂತ ಕೂಡ ಹೇಳಿದರು. ನಂತರ ಈಗ ಮತ್ತೆ ಮುಖ್ಯಮಂತ್ರಿ ಆದಮೇಲೆ ಈ 3 ವರ್ಷಗಳ ಕಾಲ ಆಡಳಿತ ಮಾಡಿದಾಗಲೂ ಕೂಡ ಒಳ್ಳೆಯ ಆಡಳಿತ ಕೊಟ್ಟಿದ್ದಾರೆ. ನಮ್ಮ ಕಾಂಗ್ರೆಸ್ನ ಪ್ರಣಾಳಿಕೆಯಲ್ಲಿರುವಂತಹ ಸುಮಾರು 592 ಭರವಸೆಗಳಲ್ಲಿ 300 ಭರವಸೆಗಳನ್ನು ಈಡೇರಿಸಿಕೊಟ್ಟಿದ್ದಾರೆ. ಅದರೊಳಗೂ ಮುಖ್ಯವಾಗಿ ಗ್ಯಾರಂಟಿ ಕಾರ್ಯಕ್ರಮಗಳನ್ನು ಜಾರಿಗೆ ತಂದು ಅದಕ್ಕೆ ಆರ್ಥಿಕವಾಗಿ ಹೊರೆ ಆದರೂ ಕೂಡ ರಾಜ್ಯದ ಆರ್ಥಿಕತೆ ಬಿಗಡಾಯಿಸದೇ ಇರೋಂಗೆ ನೋಡಿಕೊಂಡು ಆರ್ಥಿಕ ವ್ಯವಸ್ಥೆಯನ್ನು ಸುಭದ್ರವಾಗಿ ಕಾಪಾಡಿಕೊಂಡು ಜನಕ್ಕೆ ಗ್ಯಾರಂಟಿಗಳನ್ನು ಕೊಟ್ಟು ಒಳ್ಳೆ ಆಡಳಿತ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಅವರು, ನಮ್ಮ ತಂದೆಯವರು. ಸೊ ಹಾಗಾಗಿ ಅವ್ರು ಮಾಡಿರೋ ಆಡಳಿತದ ಬಗ್ಗೆ ನಮಗೆ ಹೆಮ್ಮೆ ಇದೆ. ಅವರು ನಡ್ಕೊಂಡ್ಬಂದಂಥ ರಾಜಕೀಯ ಪಯಣದ ಬಗ್ಗೆ ನನಗೆ ಹೆಮ್ಮೆ ಇದೆ, ಸಾರ್ಥಕತೆ ಇದೆ. ಮತ್ತು ಇವತ್ತು ಹೈಕಮಾಂಡ್ ಅವ್ರು ಹೇಳಿದ ತಕ್ಷಣವೇ ಅಧಿಕಾರಕ್ಕೆ ಒಂದಿಷ್ಟು ಕೂಡ ಆಸೆ ಪಡದೆ ರಾಜೀನಾಮೆನ ಕೊಟ್ಟು ಅವರು ಕಾಂಗ್ರೆಸ್ ಪಕ್ಷ ಶಿಸ್ತಿನ ಸಿಪಾಯಿ ಅಂತ ಹೇಳಿದ್ದಾರೆ. ಆದರೆ ಅವರೇ ಹೇಳಿರೋ ಹಾಗೆ ಅದು ಕೇವಲ ಅವ್ರ ರಾಜೀನಾಮೆ ಮುಖ್ಯಮಂತ್ರಿ ಸ್ಥಾನಕ್ಕೆ ಅಷ್ಟೇ ಸೀಮಿತ. ಅವರ ರಾಜಕೀಯ ಪಯಣ ಇಲ್ಲಿಗೆ ಕೊನೆಗೊಳ್ಳೋದಿಲ್ಲ. ಅವರು ಉಸಿರಿರೋ ಕೂಡ ತನಕನೂ ಕೂಡ ಕರ್ನಾಟಕ ಜನರ ಸೇವೆ ಮಾಡ್ತಾರೆ, ಸಂವಿಧಾನದ ಪರವಾಗಿ ಹೋರಾಟ ಮಾಡ್ತಾರೆ, ಸಾಮಾಜಿಕ ನ್ಯಾಯಕ್ಕೋಸ್ಕರ ಹೋರಾಟ ಮಾಡ್ತಾರೆ. ಸಣ್ಣ ಹುದ್ದೆನೂ ಕೂಡ ಬಿಡ್ಲಿಕ್ಕೂ ಕೂಡ ಸಾಕಷ್ಟು ಒದ್ದಾಟಗಳು ನಡೆಯುತ್ತೆ, ಕಿತ್ತಾಟಗಳು ನಡೆಯುತ್ತೆ. ಅಂದರೆ ಮುಖ್ಯಮಂತ್ರಿ ಹುದ್ದೆಯನ್ನು ಯಾವುದೇ ಒತ್ತಡ ಇಲ್ಲದಲ್ಲ ನಾನು ರಾಜೀನಾಮೆ ಕೊಡ್ತಾ ಇದ್ದೀನಿ ಅಂತ ಹೇಳಿದ್ರು ಸರ್. ಇದನ್ನು ಯಾವ ರೀತಿ ನೋಡ್ತೀರಾ ಅವ್ರ ಮಗನಾಗಿ? ಯಾವಾಗಲೂ ಕೂಡ ಸ್ಥಾನ ಬದಲಾವಣೆ ಬಗ್ಗೆ ಬಂದಾಗಲ್ಲ, ಪ್ರಸ್ತಾವ ವಿಷಯ ಬಂದಾಗಲ್ಲ ತಂದೆಯವರು ಒಂದೇ ಮಾತು ಹೇಳಿದರು. ಹೈಕಮಾಂಡ್ ಹೇಳಿದ ತಕ್ಷಣ ನಾನು ಅವ್ರ ಮಾತಿಗೆ ಒಪ್ಪಿಗೆ ಕೊಟ್ಟು ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿ. ಸೊ ರಾಹುಲ್ ಗಾಂಧಿ ಅವರು ರಾಜೀನಾಮೆ ಕೇಳಿದ ತಕ್ಷಣ ಸಿದ್ದರಾಮಯ್ಯರು ಮಾತನಾಡದೆ ಯೋಚನೆ ಮಾಡದೆ ರಾಜೀನಾಮೆ ಕೊಟ್ಟಿದ್ರು. ರಾಜೀನಾಮೆ ಕೊಟ್ಟ ನಂತರ ರಾಹುಲ್ ಗಾಂಧಿ ಅವರು ಅವರೇ ಕರೆಸ್ಕೊಂಡಿದ್ರು, ಭೇಟಿ ಮಾಡಿದ್ರು. ಆಗಲೂ ಕೂಡ ರಾಹುಲ್ ಗಾಂಧಿ ಅವರು ಹೇಳಿದ್ರು, ನೀವು ಈ ಒಂದು ರಾಜೀನಾಮೆ ಕೊಟ್ಟಿದ್ರಿಂದ ನಿಮ್ಮ ಒಂದು ಏನು ಸ್ಟೇಚರ್ ಏನಿದೆ, ನಿಮ್ಮ ಒಂದು ಸ್ಥಾನ ಏನಿದೆ ಕಾಂಗ್ರೆಸ್ ಪಕ್ಷದಲ್ಲಿ ಅದಿನ್ನೂ ಎತ್ತರಕ್ಕೆ ಹೋಗಿದೆ ಅಂತ. ಸೊ ಹಾಗಾಗಿ ಒಬ್ಬರು ಮೌಲ್ಯಗಳಿಗೆ ಯಾವಾಗಲೂ ಕೂಡ ಒತ್ತು ಕೊಟ್ಟು ಅದನ್ನೇ ಪಾಲಿಸ್ಕೊಂಡು ಬಂದಂತಹ ಮುಖ್ಯಮಂತ್ರಿ. ಸೊ ಹಾಗಾಗಿ ಅವ್ರ ಮಗನಾಗಿರೋದ್ರ ಬಗ್ಗೆ ನಂಗೆ ಬಹಳ ಸಾಕಷ್ಟು ಅವ್ರ ಅಭಿಮಾನಿಗಳು ಪೂರ್ಣಾವಧಿ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ, 5 ವರ್ಷ ಕಂಪ್ಲೀಟ್ ಮಾಡ್ತಾರೆ ಅನ್ನೋ ಒಂದು ವಿಶ್ವಾಸ ಇತ್ತು. ಆದರೆ ಈಗ 3 ವರ್ಷಕ್ಕೆ ಅವರು ರಾಜೀನಾಮೆನ ಕೊಟ್ಟಿದ್ದಾರೆ. ಮಗನಾಗಿ ನಿಮಗೆ ಏನು ಬೇಸರ ಇಲ್ವೋ ಅದ್ರ ಬಗ್ಗೆ? ಇಲ್ಲ, ಅವರ ಕೋಟ್ಯಾಂತರ ಅಭಿಮಾನಿಗಳ ಥರ ನಮಗೂ ಕೂಡ ಅವ್ರು 5 ವರ್ಷಗಳು ಪೂರ್ತಿ ಮಾಡಿದರೆ ಆಡಳಿತನ ಖುಷಿಯಾಗಿರ್ತಿತ್ತು. ಆದರೆ ನಮ್ಮ ಪಕ್ಷದ ವರಿಷ್ಠರು ತಮ್ಮ ಒಂದು ವಿವೇಚನೆಗೆ ಅನುಗುಣವಾಗಿ ಒಂದು ತೀರ್ಮಾನ ತೆಗೆದುಕೊಂಡಿದ್ದಾರೆ. ಸೊ ನಾವು ಒಂದು ಪಕ್ಷದ ವ್ಯವಸ್ಥೆಯಲ್ಲಿ ಕೆಲಸ ಮಾಡಬೇಕಾದ್ರೆ ವರಿಷ್ಠರ ತೀರ್ಮಾನಕ್ಕೆ ಬೆಲೆ ಕೊಡಬೇಕು. ಆ ಕೆಲಸನ ಅವ್ರು ಮಾಡಿದ್ದಾರೆ. ಸೊ ಅದಕ್ಕೂ ಕೂಡ ನನಗೆ ಬೇಸರ ಇಲ್ಲ. ಯಾಕೆಂತಂದರೆ ಅಧಿಕಾರಕ್ಕೆ ಅಂಟಿಕೊಳ್ಳದೆ ಪಕ್ಷದ ಒಂದು ಆದೇಶದ ಪ್ರಕಾರ ನಡ್ಕೊಂಡಿದ್ದಾರೆ, ಶಿಸ್ತಿನ ಸಿಪಾಯಿಯಾಗಿ ನಡ್ಕೊಂಡಿದ್ದಾರೆ. ಸೊ ಅದು ಎಲ್ಲರಿಗೂ ಕೂಡ ನಮಗೆ ಆದರ್ಶಪ್ರಾಯ. ಚರ್ಚೆ ರಾಜಕೀಯ ವಲಯದಲ್ಲಿ ನಡೀತಾ ಇದೆ. ಯತೀಂದ್ರ ಸಿದ್ದರಾಮಯ್ಯರಿಗೆ ಒಂದಿಷ್ಟು ಡಿಮ್ಯಾಂಡ್ ಇಟ್ಟಿದ್ದಾರೆ ಸಿದ್ದರಾಮಯ್ಯನವರು, DCM ಆ ಥರದ್ದು ಏನಾದ್ರು ಇದೆಯಾ ಸರ್? ನಾವು ಮೊನ್ನೆ ಡೆಲ್ಲಿಗೆ ಹೋಗಿ ರಾಹುಲ್ ಗಾಂಧಿ ಆದಿಯಾಗಿ ಎಲ್ಲ ವರಿಷ್ಠನ ಭೇಟಿ ಮಾಡಿದಾಗಲೂ ಕೂಡ ನಾವೇನು ಬೇಡಿಕೆಗಳನ್ನು ಇಟ್ಟಿಲ್ಲ. ಬದಲಾಗಿ ರಾಹುಲ್ ಗಾಂಧಿ ಅವರು ಮತ್ತು ಎಲ್ಲ ವರಿಷ್ಠರು ಕೂಡ ಹೇಳಿದ್ದಾರೆ, ಇಲ್ಲ ನಿಮ್ಮ ಸ್ಥಾನಕ್ಕೆ ತುಂಬೋದಕ್ಕೆ ಯತೀಂದ್ರ ಅವ್ರಿಗೆ ಬೆಳೆಯೋದಕ್ಕೆ ಏನು ಅವಕಾಶಗಳನ್ನು ಕೊಡಬೇಕು ಅದನ್ನು ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. ಆದರೆ ನಾವಾಗೆ ಯಾವುದೊಂದು ಬೇಡಿಕೆಗಳನ್ನು ಇಟ್ಟಿಲ್ಲ. ಸರ್, ನೀವೇನು ಸಚಿವ ಸ್ಥಾನದ ಆಕಾಂಕ್ಷೆ ಅಲ್ಲ ಹಾಗಾದರೆ? ಸಚಿವ ಸ್ಥಾನದ ಆಕಾಂಕ್ಷೆ ಇದ್ದೇನೆ. ಇದಿಷ್ಟು ಯತೀಂದ್ರ ಸಿದ್ದರಾಮಯ್ಯರ ಮಾತು. ಕ್ಯಾಮರಾಮನ್ ಸೈಯದ್ ಜೊತೆ ಸುನಿಲ್, TV9 ಬೆಂಗಳೂರು.